ಸಮಸ್ಯೆ ಇದಕ್ಕೆ ಬೋರ್ವೆಲ್ಲನ್ನು ಕೊರೆಸೋದು ಮತ್ತು ಕಾವೇರಿ ನೀರಿಗೆ ಟೆಂಡರನ್ನು ಪ್ರಕ್ರಿಯೆ ಮುಗಿದಿದೆ, ಶೀಘ್ರದಲ್ಲೇ ಕೆಲಸ ಶುರು ಮಾಡೋಂಥದ್ದು ಮತ್ತು ಏನು ಎಲ್ಲೆಲ್ಲಿ ರಸ್ತೆ ಹಾಳಾಗಿದೆ ಆ ಕೆಲಸಗಳನ್ನು ತಗೊಳೋದಕ್ಕೆ ಚೀಫ್ ಆಫೀಸರು ಇಂಜಿನಿಯರ್ ಹತ್ರ ಎಲ್ಲ ಮಾತಾಡಿದ್ವಿ. ಅದಕ್ಕೆ ಎಲ್ಲವನ್ನು ಹಣ ನಮ್ಮಲ್ಲಿ ರಿಸರ್ವ್ ಆಗಿದೆ, ಶೀಘ್ರದಲ್ಲೇ ಎಲ್ಲ ಪ್ರೋಗ್ರೆಸ್ಸನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಎಲ್ಲ ಕಡೆ ಕಾಂಕ್ರೀಟನ್ನು ಹಾಕ್ಬಿಡ್ತೀರಾ, ಗಿಡಗಳು ಮರಗಳು ಏನು ನೆಡೋದಿಲ್ಲ, ಹಾಗೆಯೇ ಇದನ್ನ ನಿರ್ವಹಣೆ ಯಾರು ಮಾಡ್ತಾರೆ? ಮತ್ತೆ ನೀವು ಹಾಕುವಂಥ ಎಲ್ಲ ಕಾಂಕ್ರೀಟ್ ರೋಡ್ಗಳಲ್ಲಿ ಇದಕ್ಕೆ ಎಷ್ಟು ಒತ್ತು ಕೊಡ್ತೀರಾ ಸರ್? ನೋಡಿ, ಗಿಡ ಹಾಕಿ ಅಲ್ಲಿನ ಮನೆಯಲ್ಲಿರುವಂಥ ಮಾಲೀಕರಿಗೆ ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ವರ್ಗಾವಣೆಯನ್ನು ಮಾಡ್ತೀವಿ. ಸ್ಥಳೀಯ ಆಡಳಿತದಿಂದ ಸರ್? ಸ್ಥಳೀಯ ಆಡಳಿತದಿಂದ ಬೇಸಿಗೆಗಾಲದಲ್ಲಿ ನೀರನ್ನು ಹಾಕ್ತೀವಿ. ಅಕಸ್ಮಾತಾಗಿ ಸ್ಥಳೀಯರು ಏನಾದರೂ ನೀರಿಲ್ಲ, ತೊಂದರೆ ಇದೆ ಅಂದರೆ ಅವ್ರಿಗೂ ನೀರು ಕೊಡ್ತೀವಿ, ಗಿಡಕ್ಕೂ ನೀರು ಹಾಕ್ತೀವಿ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಬಂದಿದೆ ಸರ್, ಮತದಾರರಿಗೆ ಏನು ಹೇಳ್ತೀವಿ? ಇಷ್ಟೊಂದು ಕಮಿಟ್ಮೆಂಟ್ ಆಗಿದ್ರು ಅಂತ ಹೇಳ್ತಾ ಇದ್ರು, ಏನು ಉತ್ತರ ಕೊಟ್ಟಿದ್ದೀರಾ ಅಂತ? ನಿನಗೆ ಮಾತ್ರ ಹೇಳಿದ್ರು ಅಂತ ಕಾಣುತ್ತೆ. ಇವತ್ತೊಂದು ದಿನ ನನ್ನ ಜೀವನದ ರಾಜಕೀಯದಲ್ಲಿ 83ರಿಂದ ನಮ್ಮ ಅಣ್ಣವ್ರ ಜೊತೆ ರಾಜಕೀಯವನ್ನು ಒಂದು ಬಾರಿ ನಮ್ಮ ಅಣ್ಣವರು ಲೋಕಸಭೆ ಸದಸ್ಯರಾಗಿದ್ದರು. ಜೊತೆಯಲ್ಲಿ ಈ ಸತಿ ಡಾಕ್ಟರ್ ಮಂಜುನಾಥ್ ಅವರು ಭಾಳ ವಿಶೇಷವಾಗಿ ಅವರ ಸೇವೆ, ನಮ್ಮ ಪಾರ್ಟಿಯ ಸೇವೆ, ಮೋದಿಯವರ ಆಶೀರ್ವಾದ, ವಿಶ್ವಾಸ, ನನ್ನ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ, ಗೌರವ, ಅಭಿವೃದ್ಧಿಗೆ ಇವತ್ತು ಹೆಚ್ಚಿನ ಲೀಡನ್ನು ಕೊಟ್ಟಿದ್ದಾರೆ. ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಗೌರವಗಳನ್ನು ಸಲ್ಲಿಸ್ತಾರೆ. ಡಿ.ಕೆ. ಸುರೇಶ್ ಅವರು ಒಂದು ಕಾರ್ಯಕ್ರಮ ಹೇಳ್ತಾರೆ, ಅಭಿವೃದ್ಧಿ ಸೋತಿದೆ, ಮಾತು ಗೆದ್ದಿದೆ ಅಂತ ಹೇಳ್ತಾರೆ ಸರ್, ಅದ್ರ ಬಗ್ಗೆ? ಅದಕ್ಕೆ ನಾನು ಗೆದ್ದಾಗೂ ಮಾತು ಗೆದ್ದಿಲ್ಲ, ಕೆಲಸನೇ ಗೆದ್ದಿರು. ಸರ್, ಏನು ರಾಜ್ಯದಲ್ಲಿ DCM ಮತ್ತು CM ಕುರ್ಚಿ ಗುದ್ದಾಟ ನಡೀತಾ ಇದೆ, ಸೊ ಅವ್ರ ಪಾರ್ಟಿ ವಿಷಯ ನನಗೆ ಯಾಕೆ? ನಾವು CSR ಅಡಿಯಲ್ಲಿ ಸುಮಾರು ಆಕ್ಟಿವಿಟಿ ಮಾಡಿದ್ದೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಹೆಲ್ತ್ಗೆ ಮತ್ತು ಎನ್ವೈರನ್ಮೆಂಟ್ಗೆ ಹಾಗೂ ಎಜುಕೇಷನ್ 3 ಪಿಲ್ಲರ್ ಆಕ್ಟಿವಿಟಿ ಅಂತ ಮಾಡಿದ್ದೀವಿ. ಆಲ್ರೆಡಿ ಸುಮಾರು ಸತಿ ನಾನು ಹೇಳಿದ್ದೀನಿ. ಅದೇ ರೀತಿಯಾಗಿ ನಾವು ಈ ಒಂದು ಇವತ್ತಿನ ದಿನ ಕಾಂಕ್ರೀಟ್ ಕಾರ್ಡಲ್ಲಿ ಹಸಿರು ವನ ಅಭಿಯಾನ ಒಂದು ಹಮ್ಮಿಕೊಂಡಿದ್ದೀವಿ. ಟೋಟಲ್ 200 ಟ್ರೀಸ್ನ ನಾವು ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ 100 ಇಲ್ಲಿ ಈ 18ನೇ ವಾರ್ಡ್ನಲ್ಲಿ ಮಾಡ್ತಾ ಇದ್ದೀವಿ. ಇನ್ನು 100 ಗಿಡನ ರಸ್ತೆ ಬದಿಯಲ್ಲಿ ಮಾಡ್ತಿದ್ದೀವಿ. ಇದೇ ರೀತಿ ನಾವು ಲಾಸ್ಟ್ 3 ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲಾಸ್ಟ್ ಒಂದು ವರ್ಷದ ಹಿಂದೆ ನಾವು ಡಿವೈಡ್ರಲ್ಲಿ ಲಾನ್ ಮತ್ತು ಅಶೋಕ ಟ್ರೀಯನ್ನು ಹೆಚ್ಚು ಕಡಿಮೆ 2 ಕಿಲೋಮೀಟ್ರ್ ಮಾಡಿದ್ದೀವಿ. ನಮ್ಮದು AP ಸರ್ಕಲಿಂದ ಒಂದು ಉಪಾಧ್ಯಾಯ ಹೋಟ್ಲ್ವರೆಗೆ ನೋಡಿರ್ಬೋದು, ತುಂಬ ಚೆನ್ನಾಗಿ ಇದೆ. ಇದೇ ಥರ ನಾವು ತುಂಬ ಏನು ಇದಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವಿ ಟ್ರೀ ಪ್ಲಾಂಟೇಷನ್ಗೆ. ಆಮೇಲೆ ಈಗ ವಾಟರ್ ಪ್ಲ್ಯಾಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಈಗ ತಾನೇ ಕೃಷ್ಣಪ್ಪ ಸರ್ ಆಮೇಲೆ ಇಲ್ಲಿ ಲೋಕಲ್ ಇರ್ತಕ್ಕಂಥವ್ರು ಸ್ಪಾನ್ಸರ್ ಮಾಡಿದ್ದಾರೆ ಲ್ಯಾಂಡ್. ಸೊ ಆ ಜಾಗದಲ್ಲಿ ನಾವು ವಾಟರ್ ಪ್ಲ್ಯಾಂಟ್ನ ಮಾಡ್ತಾಯಿದ್ದೀವಿ. BMTC ಮುಂದ್ಗಡೆ ಒಂದು ಪಬ್ಲಿಕ್ ಟಾಯ್ಲೆಟು ಆಲ್ರೆಡಿ ಅದು ಕಾಮಗಾರಿ ಶುರುವಾಗಿದೆ, ಇನ್ನೇನು ಕೊನೆ ಹಂತದಲ್ಲಿದೆ. ಸೊ ಅದನ್ನು ಒಂದು ಕಾರ್ಯಕ್ರಮ ಅಂಡರ್ CSR ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು ನಮ್ಮ KTM ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಮಂತ್ಗೆ ನಾವು ಆ ಪ್ರೋಗ್ರಾಮ್ನ ಇಟ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ನಮ್ಮ ಮಾನ್ಯ ಶಾಸಕರಾದಂಥ M. ಕೃಷ್ಣಪ್ಪರ ಮಾರ್ಗದರ್ಶನದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ವಿಶೇಷವಾಗಿ KTMನ CSR ಯೋಜನೆಯಡಿಯಲ್ಲಿ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರು ವನ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮದಡಿ ಇವತ್ತು ಮನೆ ಮುಂದೆ ಸಹ ಒಂದೊಂದು ಗಿಡಗಳನ್ನ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಎಲ್ಲ ನಾವು ಬಡಾವಣೆಗಳು ನೋಡ್ಬೋದು, ಕಾಂಕ್ರೀಟು ತುಂಬೋಗಿದೆ. ರಸ್ತೆ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಎಲ್ಲ ಕಡೆ ಕಾಂಕ್ರೀಟು. ಒಂದು ಮರ ಇಲ್ಲ, ಒಂದು ಗಿಡ ಇಲ್ಲ. ಆಕ್ಸಿಜನ್ ಹೇಗೆ ನಮಗೆ ಅವಶ್ಯಕ ಇದೆ ಅನ್ನೋದ್ರ ಬಗ್ಗೆ ಕೂಡ ಜನ ಮರೆತು ಇವತ್ತು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ KTM ಸಂಸ್ಥೆಯವರು, ಕಂಪನಿಯವರು ಒಂದು ಒಳ್ಳೆ ಇನಿಷಿಯೇಟ್ ತೊಗೊಂಡಿದ್ದಾರೆ. ಮನೆಗೂ ಗಿಡ ಇಟ್ಟು ಪರಿಸರದ ಕಾಳಜಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರ ಪರವಾಗಿ, ನನ್ನ ಪರವಾಗಿ ಹಾಗೂ ನಮ್ಮ ವಾರ್ಡಿನ ಎಲ್ಲ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಈ ಗಿಡಗಳನ್ನ ಏನು ಇವತ್ತು ನಮ್ಮ ವಾರ್ಡ್ನಲ್ಲಿ ನೆಡ್ತಾ ಇದ್ದಾರೆ, ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಪುರಸಭೆ ಕಡೆಯಿಂದ, ನಮ್ಮ ವಾರ್ಡಿನ ನಿವಾಸಿಗಳ ಕಡೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭರವಸೆನ ಕೊಡ್ತಾ ಇದ್ದೀನಿ. ಇದೇ ರೀತಿ ಅವರು ಏನು ಒಂದು ಹೆಲ್ತು, ಎಜುಕೇಷನ್ನು ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಕಾಳಜಿ ವಹಿಸಿ ಹಲವಾರು ಯೋಜನೆಗಳು ಮಾಡ್ತಾ ಇದ್ದಾರೋ ಅದು ಈ ಭಾಗದ ಜನಗಳಿಗೆ ತಲುಪ್ತಾ ಇದೆ. ಈ ಕಾರ್ಯಗಳು ಹೀಗೆ ಮುಂದುವರ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಸಂಸ್ಥೆನ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು MLA ಸಾಹೇಬರು ಇವತ್ತು ಬಂದು ಜಿಗಣಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಒಂದಾದಂಥ ನೀರಿನ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ಆದಷ್ಟು ಬೇಗ ಕಾವೇರಿ ವಾಟರ್ನ ತರಿಸೋ ಒಂದು ಭರವಸೆ ಕೊಟ್ಟಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಮುಂದೆ ಸಹ ಅತಿ
ಹೆಚ್ಚು ಬೇಗ ಕೊಟ್ಟು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋದು ಇಷ್ಟಪಡ್ತೀನಿ. ಇಷ್ಟೊಂದು ಅಭಿವೃದ್ಧಿ ಮಾಡಕ್ಕೆ ಹೇಗೆ ಸಾಧ್ಯ ಆಯ್ತು ಸರ್, ನನಗೆ ನಮ್ಮ MLA ಸಾಹೇಬರು ಸ್ಫೂರ್ತಿ, ಮಾರ್ಗದರ್ಶನ, ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ದಾರಿ, ನಾನು ಟೋಟಲ್ ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀನೋ ಅದೆಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಲಹೆ ಸೂಚನೆಗಳ ಮೇಲೆ ಆಗಿದೆ ಸರ್. ಪ್ರವೀಣ್ ಒಬ್ಬನಿಂದ ಏನಾಗಿಲ್ಲ, ಇದು ನನಗೆ ನನ್ನ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳ ಸಹಕಾರ ಆಗಿದೆ ಮತ್ತು ಅಧಿಕಾರಿ ವರ್ಗಗಳ ಸಹಕಾರ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ MLA ಸಾಹೇಬರ ಒಂದು ಮಾರ್ಗದರ್ಶನ, ಅದು ಇದಕ್ಕೆಲ್ಲ ಅದು ಕಾರಣ ಆಗಿದೆ. ಒಂದು ಅಭಿವೃದ್ಧಿ ಇಷ್ಟೆಲ್ಲ ಆಗಿದೆ ಅನ್ನೋದಕ್ಕೆ ನಮ್ಮ MLA ಸಾಹೇಬರ ಒಂದು ಮಾರ್ಗದರ್ಶನನೇ ಕಾರಣ. ಮುಂದೆ ಏನು ಮಾಡಬೇಕಂತ ಸರ್, ಇದು ನಮ್ಮದು ವಾರ್ಡು ಬಂದು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಲೇಔಟು. ಈ ಲೇಔಟಲ್ಲಿ ಮೂಲಭೂತ ಸೌಕರ್ಯಗಳು ತುಂಬ ಕೊರತೆ ಇತ್ತು. ನಾನು ಬಂದಾಗ ಸುಮಾರು 35 ಅಡ್ಡ ರಸ್ತೆಗಳಿಗೆ ರಸ್ತೆ ಇದೆ ಅನ್ನೋ ಒಂದು ಕುರುಹು ಕೂಡ ಇರಲಿಲ್ಲ, ಆ ಥರ ಪರಿಸ್ಥಿತಿ ಇತ್ತು. ಈಗ ನಾನು ಬಂದ ಮೇಲೆ ಸುಮಾರು 11 ರಸ್ತೆಗಳನ್ನ ಇವತ್ತು ಕಾಂಕ್ರೀಟೀಕರಣ ಮಾಡ್ತಿದ್ದೀನಿ ಈ ಒಂದು ಚಿಕ್ಕ ಅವಧಿಯಲ್ಲೇ. ಹಾಗೂ ಈಗ MLA ಸಾಹೇಬರು ಏನು ಉದ್ಘಾಟನೆ ಮಾಡೋದ್ರು, ಅವರು 3 ರಸ್ತೆಗಳ ಅಭಿವೃದ್ಧಿಗೆ ಉದ್ಘಾಟನೆ ಮಾಡೋಗಿದ್ದಾರೆ. ನಾನು ಒಂದು 8 ರಸ್ತೆಗಳಲ್ಲಿ UGD ಕನೆಕ್ಟಿವಿಟಿನೇ ಇರಲಿಲ್ಲ, ಅಂಥ ಜಾಗದಲ್ಲಿ UGD ಕನೆಕ್ಟಿವಿಟಿ ಮಾಡಿಸಿದ್ದೀನಿ. ಸೊ ಹೀಗೆ ಕಾರ್ಯಯೋಜನೆಗಳು ಹಾಗೆ ಮುಂದುವರಿತಾ ಇದೆ. ಮತ್ತು ನಮ್ಮ ವಾರ್ಡಲ್ಲಿ ಒಂದಡಿ ಕೂಡ ಸರ್ಕಾರಿ ಜಾಗ ಇರಲಿಲ್ಲ. ಇವತ್ತು ಸರ್ಕಾರಿ ಜಾಗದಲ್ಲಿ ಅಂಗನವಾಡಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಕುಡಿಯೋ ನೀರಿನ ಘಟಕ ಇರ್ಬೋದು, ಹೀಗೆ ಯಾವುದನ್ನ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಸ್ಥಳಾವಕಾಶದ ಕೊರತೆ ಇತ್ತು. ಸ್ಥಳೀಯ ಭೂ ಮಾಲೀಕರನ್ನ ಒಂದು ಮನವಿ ಮಾಡಿಕೊಂಡಾಗ ಅವರು ಸಹ ನಮ್ಮ ಮನವಿಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಪ್ರಾಪರ್ಟಿಗಳನ್ನ ಇವತ್ತು ನಮಗೆ ಪುರಸಭೆಯ ಒಂದು ಸುಭಸ್ತಿಗೆಗೆ ಇವತ್ತು ಅವರು ದಾನವಾಗಿ ಬರೆದುಕೊಟ್ಟಿದ್ದಾರೆ. ಅದು ಸಹ ಅವರಿಗೆ ನಾನು ನಮ್ಮ ವಾರ್ಡಿನ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿವಿಧ ಕಾಮಗಾರಿಗಳ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಏನು ನೆರವೇರಿಸ್ತಾ ಇದ್ದೀವಿ, ಅದಕ್ಕೆ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಏನು ಒಂದು ವರ್ಷವಿಡೀ ಕೆಲಸ ಮಾಡಿ ಬಂದಂಥ ಆದಾಯದಲ್ಲಿ ಒಂದಿಷ್ಟು ಈ ಒಂದು ಜಿಗಣಿ ಮತ್ತು ಸುತ್ತಮುತ್ತಿನ ಪ್ರದೇಶಗಳಿಗೆ ಅದಕ್ಕೇನಾದ್ರೂ ಒಂದು ಏನು ಕೊರತೆಗಳಿದ್ದಾವೆ ನಿವಾಸಿಗಳಿಗೆ, ಅವ್ರಿಗೆಲ್ಲನ ಅದನ್ನು ಗುರುತಿಸಿ ಆ ಒಂದು ಪರಿಪೂರ್ಣವಾಗಿ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದನ ಪುರಸಭೆ ಸದಸ್ಯರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾದ ಏನು ಕುಂದುಕೊರತೆಗಳಿದಾವೆ ಅದನ್ನು ತಿಳ್ಕೊಂಡು ನಮ್ಮ ಒಂದು ಏನು ಸಂಸ್ಥೆಯಲ್ಲಿ ಏನು ಆ ಉತ್ಪಾದನೆಯ ಲಾಭದಲ್ಲಿ ಒಂದಿಷ್ಟು ಏನು ಖರ್ಚು ಮಾಡಬೇಕು ಅಂತಿದೆ ಅದನ್ನು ಕೂಡ ಒಂದು ಸದುಪಯೋಗ ಆಗಬೇಕು ಅನ್ನೋ ರೀತಿಯಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಆಗ ಹೇಳಿದ ಹಾಗೆ ನಮ್ಮ CSRನ ಪ್ರವೀಣ್ ಅವರು ಹಲವಾರು ಆರೋಗ್ಯ ಶಿಬಿರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ನೀರಿನ ಘಟಕ ಆಗ್ತಕ್ಕಂಥದ್ದು, ಶಾಲಾ ಮಕ್ಕಳುಗಳಿಗೆ ಏನು ಪುಸ್ತಕಗಳು, ಬ್ಯಾಗ್ಗಳು ಕೊಡೋವಂಥದ್ದು, ಹೀಗೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಂದೊಂದಾಗಿಯೇ ನಾವು ಸಂಸ್ಥೆಯ ಪರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಇದೇ ರೀತಿಯಾಗಿ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪುರಸಭೆಯ ವಾರ್ಡ್ ನಂಬರ್ 18ರ ಸದಸ್ಯರಾದಂತಹ ಪ್ರವೀಣ್ ರವರು ಹಲವಾರು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಶಾಸಕರ ಒಂದು ಸಹಕಾರದಿಂದ, ರಾಜಶೇಖರ ರೆಡ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಡಿಸಿದ್ದಾರೆ. ಸೊ ಅವರ ಒಂದು ಜನಪರವಾಗಿರ್ತಕ್ಕಂತಹ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಬಹುಶಃ ಇವು ನಮ್ಮ ಜಿಗಣಿ ಪುರಸಭೆಯಲ್ಲಿ ನಂಬರ್ 1 ಸದಸ್ಯರಾಗಿ ಹೊರಹೊಮ್ತಾ ಇರ್ತಕ್ಕಂಥದ್ದು ಈ ವಾರ್ಡ್ನ ಎಲ್ಲ ನಿವಾಸಿಗಳಿಗೆ ಭಾಳ ಖುಷಿಯಾಗಿದೆ. ಇವತ್ತು CSRನ ಯೋಜನೆ ಅಡಿಯಲ್ಲಿ ಕಿರ್ಲೋಸ್ಕರ್ ಕಂಪನಿ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರುವನ ಅಂತಕ್ಕಂಥ ವಿಶೇಷವಾದಂತಹ ಮತ್ತು ವಿಶಿಷ್ಟವಾದಂತಹ ಒಂದು ಯೋಜನೆಯ ಮೂಲಕ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಮುಂದೆ ಈ ಒಂದು ಕಾಂಕ್ರೀಟ್ನ ನಾವು ಹಸಿರನ್ನು ಕಾಣ್ತಕ್ಕಂಥ ಒಂದು ಸೌಭಾಗ್ಯ ಈ ವಾರ್ಡ್ನ ನಿವಾಸಿಗಳಿಗೆ ಬಂದಿರತಕ್ಕಂಥದ್ದು. ಇವತ್ತು ಆ ಒಂದು ನಿಟ್ಟಿನಲ್ಲಿ ಒಂದು ಚಾಲನೆ ನೀಡಿರ್ತಕ್ಕಂಥದ್ದು ಭಾಳ ಖುಷಿ ಆಗ್ತಾಯಿದೆ. ಇದೇ ರೀತಿಯಲ್ಲಿ ಪ್ರವೀಣ್ ರವರಿಗೆ ಶಾಸಕರು ಇನ್ನೊಂದಷ್ಟು ಮಾರ್ಗದರ್ಶನ ಕೊಡಲಿ, ಸಹಕಾರವನ್ನು ಕೊಡಲಿ, ವಾರ್ಡ್ನ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರವೀಣ್ ಅವರು ಇನ್ನೊಂದಷ್ಟು ಅವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ಮಾತು ಮುಗಿಸ್ತೇನೆ. ನಮಸ್ತೆ. ವಾಟರ್ ಪ್ರಾಬ್ಲಮ್ ಸ್ವಲ್ಪ ನೀಗಿಸ್ತಾ ಬಂದಿದ್ದಾರೆ. ಇನ್ನೂ ಪ್ರಾಬ್ಲಮ್ ಇದೆ, ಆದರೂ ನಮಗೆ ಸಪೋರ್ಟ್ ಮಾಡ್ತಾ ದಿನ ಅವರು ನಮ್ಮ ಜೊತೆಲಿ ಸ್ಪಂದಿಸ್ತಾ ವಾಟರ್ ಬಗ್ಗೆ ಮತ್ತೆ ನೀರಿಲ್ಲ ಅಂತ ಒಂದು ಫೋನ್ ಮಾಡಿದಾಗೆಲ್ಲ ನಮಗೆ ವಾಟರ್ ಟ್ಯಾಂಕರ್ ಸಮೇತ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರ ಗಿಡ ನೆಡೋದಾಗಿರ್ಬೋದು, ಮತ್ತು ಸ್ವಚ್ಛತೆ ಆಗಿರ್ಬೋದು, ರೋಡು ಕ್ಲೀನ್ ಮಾಡೋದು, ಮತ್ತು ಚರಂಡಿಗಳು ಕ್ಲೀನ್ ಮಾಡಿರೋದಾಗ್ಬೋದು, ಈ ಥರ ನಮಗೆ ನಮ್ಮ ಜೊತೆಲೇ ಇದ್ದು ನಮ್ಮ ವಾರ್ಡಲ್ಲಿ ನಿಂತು ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಮತ್ತು ಅವರು ಪ್ರತಿಯೊಂದು ಕೆಲಸಕ್ಕೂ ಏನಾದರೂ ಒಂದು ಹೇಳಿದ ತಕ್ಷಣ ಬಂದು ರೆಸ್ಪಾನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾರೆ.